ಇಲ್ಲಿ ಲಗ್ನ ಆಗಬೇಕನ್ನೋರು ಲಗ್ನ ಆಗಲ್ದವರು ಬಾಸಿಂಗ ಬೇಡ್ಕೊಂಡು ಹೋಗ್ತಾರೆ. ಅಂದರೆ ಆಮ್ಯಾಗ ಆರೋಗ್ಯ ಸರಿ ಇಲ್ಲ ಅಂದರೆ ಕುದುರೆ ಬೇಡ್ಕೊಂಡು ಹೋಗ್ತಾರೆ. ಕುದುರೆ ತೊಗೊಂಡು ಹೋಗಿ ಪೂಜೆ ಮಾಡಿ ಒಂದು ತೊಗೊಂಡೇರಿ ಆಗಿದ್ದ 2 ತಿಂಗಳಕ್ಕೆ ಎಂಗೇಜ್ಮೆಂಟ್ ಆಯ್ತು ನಮ್ಮ ಮಗಂದು. ಅದು ಬಿಟ್ಟು ಈಗ ಇನ್ನೊಂದು ಸಣ್ಣ ಮಗನ ಸಲುವಾಗಿ ನವಲಗುಂದ ಕಾಮಣ್ಣ ದರ್ಶನವನ್ನು ಪಡೆದಿದ್ದೇನೆ ಮತ್ತು ನಾಡಿನ ಲಕ್ಷಾಂತರ ಜನ ಇವತ್ತು ಕಲಿಯುಗದ ಕಾಮಧೇನಂತ ತಿಳ್ಕೊಂಡು ನಮ್ಮ ಹಿರಿಯರು ಹೇಳಿದ ಪ್ರಕಾರ 300 ವರ್ಷಕ್ಕಿಂತ ಹಳೆಯ ಇತಿಹಾಸ ಇದೆ ಅಂತಾರೆ ಸರ್. ಹೋಳಿ ಹುಣ್ಣಿಮೆ ಅಂದರೆ ಕೇವಲ ರಂಗು ರಂಗಿನ ಬಣ್ಣ ಎರಚಿ ಮೋಜು ಮಾಡೋದಷ್ಟೇ ಅಲ್ಲ, ಶ್ರದ್ಧಾ ಭಕ್ತಿಯಿಂದಲೂ ಆಚರಣೆ ಮಾಡಬಹುದು. ಇದಕ್ಕೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ರಾಮಲಿಂಗ ಕಾಮಣ್ಣನೇ ಸಾಕ್ಷಿ. ನವಲಗುಂದ ರಾಮಲಿಂಗ ಕಾಮಣ್ಣ ಸಕಲರ ಇಷ್ಟಾರ್ಥ ಪೂರೈಸುವ ದೈವ. ರಾಜ್ಯದೆಲ್ಲೆಡೆ ಖ್ಯಾತಿ ಪಡೆದಿರುವ ಕಾಮಣ್ಣನ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಕಳೆದ ಫೆಬ್ರವರಿ 28ರ ಬೆಳಗಿನ ಜಾವ ರಾಮಲಿಂಗ ಕಾಮದೇವರನ್ನ ಪ್ರತಿಷ್ಠಾಪಿಸಲಾಗಿದೆ. ನಾನು ಪ್ರತಿ ವರ್ಷ ಕೂಡ ನವಲಗುಂದ ಕಾಮಣ್ಣ ದರ್ಶನವನ್ನು ಪಡೆದಿದ್ದೇನೆ ಮತ್ತು ನಾಡಿನ ಲಕ್ಷಾಂತರ ಜನ ಇವತ್ತು ಕಲಿಯುಗದ ಕಾಮಧೇನಂತ ತಿಳ್ಕೊಂಡು ಅವರು ಕಷ್ಟಗಳನ್ನು ಇವತ್ತು ನವಲಗುಂದ ಕಾಮಣ್ಣಗೆ ಅರ್ಪಣೆ ಮಾಡಿ ಅದನ್ನು ಹೊರ ಪಡ್ತಕ್ಕಂಥ ಕೆಲಸವನ್ನು ನಾಡಿನ ಜನ ಮಾಡ್ತಾಯಿದ್ದಾರೆ. ಮತ್ತು ನವಲಗುಂದದ ನಾಗರಿಕರು ಯಾವುದೇ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಳ್ಳಾರ್ದೇ ಭಕ್ತರಿಗೆ ಯಾವುದೇ ರೀತಿಯ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನವಲಗುಂದದ ಭಕ್ತರು ಮಾಡ್ತಾಯಿದ್ದಾರೆ. ಮತ್ತು ವಿಶೇಷವಾಗಿ ಈ ಕಾಮಣ್ಣನ ಹಬ್ಬ ಮತ್ತು ಹೋಳಿ ಹಬ್ಬಕ್ಕೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಹೋಳಿ ಹುಣ್ಣಿಮೆ ಮತ್ತು ಬಣ್ಣದ ಓಕುಳಿ ದಿನದಂದು ಸಂಜೆಯವರೆಗೂ ಕಾಮಣ್ಣನ ದರ್ಶನ ನಿರಂತರವಾಗಿರುತ್ತದೆ. ಅಂದು ರಾತ್ರಿ ಪಟ್ಟಣದ ಬೀದಿಗಳಲ್ಲಿ ರಾಮಲಿಂಗ ಕಾಮಣ್ಣ ವೈಶಿಷ್ಟ್ಯಪೂರ್ಣ ಮೆರವಣಿಗೆಯು ಹಲಗೆ ಮೇಳದೊಂದಿಗೆ ನೆರವೇರಲಿದೆ. ಸವನೂರು ನವಾಬರ ಆಡಳಿತಾವಧಿಯಲ್ಲಿ ಸಿದ್ಧಿ ಪುರುಷನೊಬ್ಬ ಇಲ್ಲಿಗೆ ಬಂದಿದ್ದ. ವಿಶೇಷ ನಕ್ಷತ್ರ ದಿನದಂದು ವಿವಿಧ ಬಗೆಯ ಗಿಡಮೂಲಿಕೆ ಗಿಡಗಳನ್ನು ಆಯ್ದು ತಂದು ಕಾಮಕಾಷ್ಟ ಮೂರ್ತಿ ರಚಿಸಲು ಸಿದ್ಧನಾದನಂತೆ. ಇದೇ ವೇಳೆ 99 ಗಿಡಮೂಲಿಕೆ ಕಟ್ಟಿಗೆಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲು ಸಂಕಲ್ಪಕ್ಕೆ ಮುಂದಾದ. ಆದರೆ ಇನ್ನೊಂದು ಗಿಡಮೂಲಿಕೆ ಕಟ್ಟಿಗೆ ಸಿಕ್ಕಿದ್ದರೆ ಆತನ ಲೌಕಿಕ ಸಂಕಲ್ಪದ ಮೂರ್ತಿಗೆ ಜೀವಕಳೆ ಬರುತ್ತಿತ್ತು. ಅಷ್ಟರಲ್ಲಿ ದೈವ ಪುರುಷ ದೈವಾಧೀನನಾದರೆಂದು ಹೇಳಲಾಗುತ್ತೆ. ಇನ್ನೊಂದು ಮೂಲಿಕೆ ಜೋಡಣೆಗಾಗಿ ಆತ ಕೊರೆದ ರಂಧ್ರ ಇಂದಿಗೂ ನವಲಗುಂದ ಕಾಮದೇವನಲ್ಲಿ ಕಾಣಬಹುದು. 100 ವರ್ಷದ ಹಿಂದೆಯೇ ಸಿದ್ಧಿ ಪುರುಷನ ಹಸ್ತದಿಂದ ತಯಾರಿಸಿದ ಮೂರ್ತಿಯನ್ನ ನವಲಗುಂದ ಪಟ್ಟಣಕ್ಕೆ ಯಾರು ಬರಮಾಡಿಕೊಂಡರೆಂಬುದು ಇಂದಿಗೂ ನಿಗೂಢಾಸ್ಪದವಾಗಿ ಉಳಿದಿದೆ. ಆದರೆ ಕಾಮದೇವನ ಪವಾಡ ಸದೃಶ್ಯ ಮಹಿಮೆಯಿಂದಾಗಿ ನವಲಗುಂದವು ಒಂದು ಸುಕ್ಷೇತ್ರವಾಗಿ ಹಾಗೂ ಹೋಳಿ ಹಬ್ಬವು ಜಾತ್ರೆಯ ಸ್ವರೂಪ ಪಡೆದಿದೆ. ಇದು ಬಹುದಿನದ ಭಕ್ತರ ಬೇಡಿಕೆಗಳೇ ಮೊದಲಿಂದ ಈಡೇರ್ಕೊಂತ ಬಂದವ್ರಿ. ಇಲ್ಲಿ ಲಗ್ನ ಆಗಬೇಕನ್ನೋರು ಲಗ್ನ ಆಗಲ್ದವರು ಬಾಸಿಂಗ ಬೇಡ್ಕೊಂಡು ಹೋಗ್ತಾರೆ. ಅಂದರೆ ಆಮ್ಯಾಗ ಆರೋಗ್ಯ ಸರಿ ಇಲ್ಲ ಅಂದರೆ ಕುದುರೆ ಬೇಡ್ಕೊಂಡು ಹೋಗ್ತಾರೆ. ಕುದುರೆ ತೊಗೊಂಡು ಹೋಗಿ ಪೂಜೆ ಮಾಡಿ ತಮ್ಮ ಆರೋಗ್ಯ ಸರಿ ಆದಂದ್ರೆ ಮತ್ತೆ ಬಂದು ಮುಟ್ಸಿ ಹೋಗ್ತಾರೆ. ಆಮ್ಯಾಗ ಕಣ್ಣಿನ ನೋವು ಅಥವಾ ಕಣ್ಣಿನ ಏನು ನೀರು ಕಡಿಯೋದು ಅಂಥದ್ದಿದ್ರೆ ಕಣ್ಬಟ್ಲ ತೊಗೊಂಡು ಹೋಗ್ತಾರೆ, ಅದನ್ನು ಪೂಜೆ ಮಾಡ್ತಾರೆ. ಆಮ್ಯಾಗ ಮನೆ ಕಟ್ಟಬೇಕನ್ನೋ ಆಸೆ ಇತ್ತಂದ್ರೆ ನೆರಳಿನ ಸಂಕೇತವಾಗಿ ಛತ್ರಿ ತೊಗೊಂಡು ಹೋಗ್ತಾರೆ. ಛತ್ರಿ ಬೇಡ್ಕೊಂಡು ಛತ್ರಿ ಅದನ್ನು ತಮ್ಮ ನೆರಳಾಗಿಂದ ತಂದು ವಾಪಸ್ ಮುಟ್ಟಿಸ್ತಾರೆ. ಆಮ್ಯಾಗ ಈಗ ನಿಮ್ಗೆ ಮಕ್ಕಳು ವಿದ್ಯಾಭ್ಯಾಸ ಸರಿಯಾಗಿ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಹಸ್ತ ತೊಗೊಂಡು ಹೋಗ್ತಾರೆ. ಅವನ ಆಶೀರ್ವಾದ ಕೈದು ಸಂಕೇತ. ಇವತ್ತು ಬಿಸ್ನೆಸ್ ವಿಷಯ ಬಂದಾಗ ತಮ್ಮ ಅಂಗಡಿ ಒಳಗೆ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ನಮಗೊಂದು ನೌಕರಿ ಏನೋ ಪ್ರಯತ್ನ ಮಾಡಬೇಕು ಅನ್ನೋರು ನೆಲೆಯಾಗಿ ನಿಲ್ಲಿ ಅಂತ ಪಾದದ ಸಂಕೇತ, ಅದು ಪಾದ ತೊಗೊಂಡು ಹೋಗ್ತಾರೆ. ಅವಾಗ ಈಗ ನಾವು 28ಕ್ಕೆ ಸ್ಟಾರ್ಟ್ ಆಗಿದ್ರಿ ಇದು ಹೋಳಿ ಹುಣ್ಣಿಮೆ ಅನ್ನೋದು. 28 ದಿನನಿತ್ಯ ಲಕ್ಷಗಟ್ಟಲೆ ಜನಸಂಖ್ಯೆ ಬರ್ತಾರೆ. ಅವರು ಬೇಡ್ಕೊಂಡಂಥ ಹರಕೆ ಈಡೇರ್ತಾವೆ. ಸಾಕಷ್ಟು ಅದಾವೆ ರೀ. ನಿಮ್ಮ ಕಣ್ಣಿದ್ರಿ ನೀವು ಯಾರು ಕೇಳಿದ್ರಿ ಈ ಪಾಳ್ಯದೊಳಗೆ ಏನು ನಿಂತಿರ್ತಾರಲ್ಲ ಪ್ರತಿಯೊಬ್ಬರನ್ನ ಕೇಳಿದ್ರು ಹೇಳ್ತಾರೆ ನಿಮ್ಗೆ. ಅವು 1 ವರ್ಷದೊಳಗೆ ಅವ್ರ ಹರಕೆ ಈಡೇರಿದ್ದು 90% ಅದ. ಮತ್ತು ಏನೋ 1 ವರ್ಷ ಆಗಿಲ್ಲ ಅನ್ನೋರು 2ನೇ ವರ್ಷ ಆಗ್ತಾವೆ. ಅವ್ರು ಬಂದು ಇಲ್ಲಿ ನಮಗೇನು ಇದು ಹರಕೆ ಈಡೇರುತ್ತೆ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಅವ್ರು ವಾಪಸ್ ನಮ್ಮ ಕಡೆ ಬರ್ತಾರೆ. ಅಂದರೆ ಅವ್ರ ಹರಕೆ ತೀರಿಸ್ಕೊಳಕ್ಕೆ ನಮ್ಮ ಕಡೆ ಈಗ ಹೊರಗೆ ಏನತ್ತಿ ಅದೇ ಬೆಳ್ಳಿ ಬೇಡ್ಕೊಂಡು ಹೋಗಿದ್ರು, ತೊಟ್ಲ ಬೇಡ್ಕೊಂಡು ಮಕ್ಕಳಾದ ಬಂದರೆ ಆ ತೊಟ್ಲ ವಾಪಸ್ ಕೊಡ್ಬೇಕಾದ್ರೆ ಅವ್ರು ಹರಕೆ ಮಾಡ್ಕೊಂಡಿರ್ತಾರೆ, ಇದ್ರ ಜೊತೆ ಇನ್ನೊಂದು ಕೊಡ್ತೀವಿ ಅಂತೇಳಿ ಅವ್ರು ನಮ್ಮ ಕಡೆ ಬರ್ತಾರೆ. ಹೊಳ್ಳಿ ಇನ್ನೊಂದು ಮುಟ್ಟಿಸ್ಬೇಕ್ರಿ ನಮ್ಮ ಹರಕೆ ಈಡೇರುತ್ತೆ.
ಈ ಪ್ರಮಾಣವಾಗಿ ನಮ್ಗೆ ಎಷ್ಟು ಪರ್ಸೆಂಟ್ ಹೋಗಿರ್ತದಲ್ಲ ಅದರೊಳಗೆ ನಮಗೆಲ್ಲ ಗುರ್ತಾಕೈತಿ ಯಾರು ಭಕ್ತರು ಹಡಿಕೆ ಹಿಡೇರವು. ನೀವು ರೋಡ್ ಮ್ಯಾಗ ಹಿಂಗೆ ಏನಿಗೆ ಪಾಳ್ಯಕ್ಕೆ ನಿಂತವ್ರು ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ ನಿಮ್ಗೆ. ಕಲಿಯುಗದ ಕಾಮಧೇನು ಎಂಬ ಖ್ಯಾತಿ ಪಡೆದ ರಾಮಲಿಂಗ ಕಾಮದೇವರ ಕುರಿತಾಗಿ ಹಲವಾರು ಶತಮಾನಗಳ ಇತಿಹಾಸವಿದೆ. ಹರಕೆ ಹೊತ್ತ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷವಾಗಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಭಕ್ತರು ತಮ್ಮ ಬೇಡಿಕೆ ಪೂರೈಕೆಗಾಗಿ ಕಂಕಣ ಭಾಗ್ಯಕ್ಕಾಗಿ ಬೆಳ್ಳಿ ಬಾಸಿಂಗ, ಮಕ್ಕಳ ಭಾಗ್ಯಕ್ಕಾಗಿ ಬೆಳ್ಳಿ ತೊಟ್ಟಿಲು, ಆರೋಗ್ಯ ಭಾಗ್ಯಕ್ಕಾಗಿ ಬೆಳ್ಳಿ ಕುದುರೆ, ವಿದ್ಯಾಭ್ಯಾಸ ಹಾಗೂ ಅಭಿವೃದ್ಧಿಗಾಗಿ ಬೆಳ್ಳಿ ಪಾದುಕೆ ಅಥವಾ ಬೆಳ್ಳಿ ಬೆತ್ತಗಳನ್ನು ಪಡೆಯುವುದು ವಾಡಿಕೆ. ತಮ್ಮ ಮನೋಭಿಲಾಷೆ ಈಡೇರಿಕೆಗಾಗಿ ಇಲ್ಲಿಂದ ಹರಕೆ ರೂಪದಲ್ಲಿ ಪಡೆದ ಬೆಳ್ಳಿ ಪುಲಗಳಿಗೆ ಪ್ರತಿಯಾಗಿ ಹರಕೆ ಈಡೇರಿದ ಬಳಿಕ ಅದನ್ನು ಹರಕೆ ರೂಪದಲ್ಲಿ ಸಲ್ಲಿಸಿ ಕೃತಜ್ಞರಾಗುತ್ತಾರೆ. ಅಷ್ಟೇ ಅಲ್ಲ, ಹಲವಾರು ಭಕ್ತರು ತುಲಾಭಾರ ಹರಕೆಯನ್ನು ಪೂರೈಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಇನ್ನು ಇದು ಕೇವಲ ಆಚರಣೆಯಾಗಿರದೆ ರಾಮಲಿಂಗ ಕಾಮಣ್ಣನಿಗೆ ನಡೆದುಕೊಂಡವರು, ಹರಕೆ ಹೊತ್ತವರು ಒಲಿತನ್ನೇ ಕಂಡಿದ್ದಾರೆ. ಸರ್, ಇದು ಛತ್ರಿ ಸರ್. ಸ್ವಂತ ಮನೆ ಬೇಕು ಅಂತ ಆಸೆ ಇದ್ದವರು ಇಲ್ಲಿ ದರ್ಶನ ತೊಗೊಳಕ್ಕಂತೇಳಿ ಬೆಳಗ್ಗೆ 10 ಗಂಟೆಗೆ ಬಂದೆವು ಸರ್. ನಾವು ಬೆಳಗ್ಗೆ 10 ಗಂಟೆಗೆ ಬಂದು ಬಾಳೆ ಹಚ್ಚಿ ಈಗ ಸಿಕ್ಕಿದೆ ಸರ್. ಈ ಛತ್ರಿ ತೊಗೊಂಡು ಮನೆಗೆ ಹೋಗಿ ಪೂಜೆ ಮಾಡಿದರೆ 1 ವರ್ಷದಲ್ಲಿ ಸ್ವಂತ ಮನೆ ಕಟ್ತಾರ ಅಂತೇಳಿ ನಾನು ಭಾಳಷ್ಟು ಅನ್ನೋದು ಕೇಳೀನಿ. ಹಾಗಾಗಿ ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿಂದ ಬಂದೇನು ರೀ. ಇದು ಒಂದು ಮನೆ ನಮ್ಗೆ ಮನೆ ಆಗಲಿ ಅಂತ ಒಂದು ತೊಗೊಂಡೇವಿ, ತೊಗೊಂಡೇವ್ರಿ. ನಮ್ಮ ಮಗನ ಮದುವೆ ಆಗಲಿ ಅಂತ ಒಂದು ತೊಗೊಂಡೇವಿ. ಒಂದು ತೊಗೊಂಡೇವ್ರಿ. ಆಗಿದ್ದ 2 ತಿಂಗಳಕ್ಕೆ ಎಂಗೇಜ್ಮೆಂಟ್ ಆಯ್ತು ನಮ್ಮ ಮಗಂದು. ಅದು ಬಿಟ್ಟು ಈಗ ಇನ್ನೊಂದು ಸಣ್ಣ ಮಗನ ಸಲುವಾಗಿ ರೀ. ಹಾಂ, ಅದು ಏನೋ ಮಾಡಿದ್ರೆ ತೊಗೊಂಡೋಗಿ ಪೂಜೆ ಮಾಡಿದ್ರೆ ಇದು ಬೇಗ ಹೊರ ಇದಾಗ್ತೈತಿ, ಕನ್ಯಾ ಸಿಗ್ತೈತೆ ಅಂತೇಳಿ ಹೇಳಿದ್ರು. ಈಗ ಛತ್ರಿ ಒಂದು ತೊಗೊಂಡೇವ್ರಿ. ಇದೊಂದು ಬಾಶಿಂಗ್ ಒಂದು ತೊಗೊಂಡೇವಿ, ಮನಿ ಆಗಲಿ ಅಂಥೇಳಿ. ಹಾಂ, ಬಾಶಿಂಗ ಮದುವೆ ಆಗಲಿ ಮಗಂದು ಅಂಥೇಳಿ. ನವಲಗುಂದದಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತರ ದಂಡು ಹೆಚ್ಚಾಗುತ್ತದೆ. ರಾಮಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ನವರು ಭಕ್ತರ ಅನುಕೂಲಕ್ಕಾಗಿ 1 ವಾರ ಮೊದಲೇ ಮೂಲ ಸೌಕರ್ಯಗಳ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಬಿಸಿಲಲ್ಲಿ ದಣಿದು ಬರುವ ಭಕ್ತ ಸಮೂಹಕ್ಕೆ ತಂಪು ಪಾನೀಯ, 24 ಗಂಟೆಗಳ ಪ್ರಸಾದ ಸೇವೆ ಅಚ್ಚುಕಟ್ಟಾಗಿ ಮಾಡಿ ಭಕ್ತರಿಗೆ ಅನುಕೂಲ ಕಲ್ಪಿಸುತ್ತಾರೆ. ಜತೆಗೆ ಪೊಲೀಸ್ ಇಲಾಖೆಯು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದೆ. 24 ಗಂಟೆಗಳ ಕಾಲ ಭಕ್ತರ ದಂಡು ನಿರಂತರ ಸರತಿಯಲ್ಲಿ ನಿಂತು ದರ್ಶನ ಪಡೆಯುವುದು ವಿಶೇಷ. ಅಷ್ಟೇ ಅಲ್ಲದೆ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು 5 ದಿನ ನಿರಂತರ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಪಟ್ಟಣದ ಯುವಕರು, ಹಿರಿಯರು ಹಾಗೂ ಎಲ್ಲ ಓಣಿಯ ಉತ್ಸಾಹಿ ಯುವಕರು ಸೇವೆಗೆ ಸಾಥ್ ನೀಡುವುದು ವಿಶೇಷ. ಸರ್, ಇದೀಗಿಲ್ಲೇ ಸುಮಾರು ನಮ್ಮ ಹಿರಿಯರು ಹೇಳಿದ ಪ್ರಕಾರ 300 ವರ್ಷಕ್ಕಿಂತ ಹಳೆಯ ಇತಿಹಾಸ ಇದೆ ಅಂತಾರೆ ಸರ್. 300 ವರ್ಷದ ಹಳೆಯ ಇತಿಹಾಸ. ಇದು ಕಾಮನ್ ಇಟ್ಕೊಂತ ಬಂದಾರ ಸರ್. ಆದರೆ ಇಲ್ಲಿ ಬಂದಂಥ ಭಕ್ತರು ಮೊದಲು ಸರ ಪೂರ್ವಿ ಇದೆಲ್ಲ ಗದ್ದಲ ಪೂರ್ವದೊಳಗೆ ಸ್ವತಃ ಅವರೇ ಇಲ್ಲೇ ಬಂದ ಅವರವರು ವೈಯಕ್ತಿಕವಾಗಿ ಬೇಡ್ಕೊಂಡು ಮನಸ್ಸಿನವ್ರು ಬೇಡ್ಕೊಂಡು ನಮ್ಮ ಮಕ್ಕಳಿಲ್ಲ, ಮಕ್ಕಳು ಕೊಡಪ್ಪ ಅಂತ ಬೇಡ್ಕೊಂಡು ಹೋಗಿ ಮಕ್ಕಳಾದ್ಮೇಲೆ ತೊಟ್ಲ ಕಟ್ತಿದ್ರು ಸರ್. ಆಮೇಲೆ ಮದುವೆ ಆಗಿಲ್ಲ ಅಂತೇಳಿ ಬರ್ತಿದ್ರು. ಮದುವೆ ಆದಮೇಲೆ ಬಂದು ಒಂದು ಬಾಸಿಂಗ ಕೊಟ್ಟು ಹೋಗ್ತಿದ್ರು ಸರ್. ಮೊದಲ ಹಿಂಗೆ ಬೆಳ್ಕೋತ ಬೆಳ್ಳಿ ಸಾಮಾನು ತಂದು ಕಟ್ಟಿ ಹೋಗ್ತಿದ್ರು ಸರ್ ಅವರು. ಇತ್ತಿತ್ತಲಾಗ ಏನಾಯ್ತು ಅಂತ ಸರ್, ಅದು ಹೆಚ್ಚಿಗೆ ಆಯ್ತು ರೀ. ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತ ಬಂದು ಎಲ್ಲ ಭಕ್ತಾದಿಗಳ ಸಂಖ್ಯೆನೂ ಹೆಚ್ಚಿಗೆ ಆಯ್ತು ರೀ. ಆಮೇಲೆ ಈಗ TV ಮಾಧ್ಯಮ, ಪತ್ರಿಕಾ ಮಾಧ್ಯಮದಿಂದ ಹೆಚ್ಚು ಬೆಳೀತಾ ಜನರಿಗೂ ಗೊತ್ತಾಯ್ತು ಸರ್. ಹೀಗಾಗಿ ಜನದಟ್ಟಣೆ ಜಾಸ್ತಿ ಆಗೈತೆ ಸರ್ ಇತ್ತಿತ್ತಲೊಳಗೆ. ಈಗ ನಮಗೆ ಇಷ್ಟು ವರ್ಷದಕ್ಕಿಂತ ಸರ ಈ ವರ್ಷ ಭಾಳ ಹೈಯೆಸ್ಟ್ ಆಗೈತೆ ರೀ. ನಿನ್ನೆ ಇವತ್ತು ನಮ್ಮ ಅಂದಾಜಿಗೆ 3ನೇ ದಿನಕ್ಕಂದ್ರೆ ಸುಮಾರು ಒಂದು 6 ಲಕ್ಷದಿಂದ 7 ಲಕ್ಷ ಜನಸಂಖ್ಯೆ ದರ್ಶನ ಆಗೈತೆ. ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ನೀರು, ನೆರಳಿನ ವ್ಯವಸ್ಥೆ ಸರ, ಆಮೇಲೆ ಪ್ರಸಾದ ವ್ಯವಸ್ಥೆ ಇದನ್ನೆಲ್ಲ ನಮ್ಮ ಕಮಿಟಿ ವತಿಯಿಂದ ತಯಾರು ಮಾಡಿರ್ತೀವಿ ಸರ್. ಆದರೆ ಇದನ್ನೆಲ್ಲ ವ್ಯವಸ್ಥೆ ಏನಿತ್ತಲ್ಲ ನಮ್ಮ ಕಮಿಟಿಯವ್ರ ಜೊತೆಗೆ ಇಡೀ ಊರಿನ ಗುರು ಹಿರಿಯರು ಯುವಕರು ಎಲ್ಲ ಸೇರ್ಕೊಂಡು ಸರ ಪ್ರಸಾದ ವ್ಯವಸ್ಥೆ ಇರ್ತದೆ ಸರ್. ಈ ಬೇರೆ ದೇವಸ್ಥಾನದೊಳಗೆ ಪ್ರಸಾದ ವ್ಯವಸ್ಥೆ ಹೆಂಗಿರ್ತೈತೆ ಅಂದರೆ ಬೆಳಿಗ್ಗೆ 12 ಗಂಟೆಗೆ ಸ್ಟಾರ್ಟ್ ಮಾಡಿ 2-2:30 ಮುಗಿಸ್ತಾರೆ ಸರ್. ಈ ನಮ್ಮ ರಾಮಲಿಂಗೇಶ್ವರ ಕಾಮದೇವನದ ವ್ಯವಸ್ಥೆ ಹೆಂಗೈತೆ ಸರ್, 24 ತಾಸು ಪ್ರಸಾದ ಇರ್ತದೆ. ಬೆಳಿಗ್ಗೆಯಿಂದ 6 ಗಂಟೆಯಿಂದ ಹಂಗೆ ನಿರಂತರ ಚಲೋ ಇರ್ತದೆ ಸರ್. ಈ ಕಡೆ ಐತೆ ಸರ್ ನಿರಂತರ ಪ್ರಸಾದ ಸರ್. ಈ ಕಡೆ ಪ್ರಸಾದ ಮಾಡೋದು ಬಂದಾಗ ಸರ್, ಕೊಡೋದು ಬಂದಾಗ ಈ ಥರ ಒಂದು ವ್ಯವಸ್ಥೆ ಇತ್ತು ಸರ್. ಸರ್ ಇದು ಇತಿಹಾಸ ಅಂದರೆ ಈಗ ಮೊದಲು ಅವ್ರು ಇಟ್ಕೊಂತ ಬಂದ್ರೆ ಅದಕ್ಕೆ ಒಟ್ಟು 101 ರಂಧ್ರ ಇದ್ವು ಸರ. ರಂಧ್ರ
ಹಂಗೆ ಅಷ್ಟು ಪೀಸಿಂದ ಅದಕ್ಕೆ ಈಗ 99 ರಂಧ್ರಗಳು ಒಂದೊಂದು ನಕ್ಷತ್ರದೊಳಗೆ ಸರ್. ಒಬ್ಬ ಋಷಿಮುನಿಗಳು ಒಂದೊಂದು ನಕ್ಷತ್ರದೊಳಗೆ ಒಂದೊಂದು ತೊಗೊಂಬಂದು ಕೂಡ್ಸಾರ ಸರ್. ಆ 99 ಕೂಡಿದ ಮೇಲೆ ಇಲ್ಲಿ ನೆತ್ತಿ ಹತ್ರ ಒಂದು ಸಲ ಇಲ್ಲೊಂದು ಇನ್ನೆರಡು ಬಂದ್ರೆ ಈ ಕಾಮಣ್ಣಗೆ ಜೀವ ಕಳೆ ಬಂದು ಮಾತಾಡ್ತಿತ್ತು ಅಂತ ಇತ್ತು ಸರ್. ಆ 99 ಆದಮೇಲೆ ಸರ ಇದನ್ನು ತಯಾರಿಸಿದಂಥ ಋಷಿಮುನಿಗಳು ಲಿಂಗೈಕ್ಯರಾಗ್ತಾರೆ ಸರ್. ಹಿಂಗಾಗಿ ಅದು ಅಷ್ಟೇ ಉಳಿದ್ಬಿಡ್ತದೆ ಸರ್. ಈಗ ಒಬ್ರು ಏನಂತಾರಂದ್ರೆ ಹಿಂದಿನ ನವಾಬ್ರ ಕಾಲದಂದ್ರೆ ಅವಾಗ ಇಲ್ಲಿ ಬಂದೈತಿ, ಅವಾಗ ಅವ್ರು ಮಾಡಿಸಿದ್ರು ಅಂತೇಳಿ ಒಂದು ಇದೆ ಸರ್. ಪಕ್ಕ ಯಾವುದು ದಾಖಲಾತಿಗಳಿಲ್ಲ ಸರ್ ಅದಕ್ಕೆ. ಅದಕ್ಕೆ ಹಂಗೆ ನಡ್ಕೊತ ಬಂದಿದೆ ಸರ್. ಈಗ ತನಕ ಈಗ ಹೆಚ್ಚಿಗೆ ಸರ್. ಈಗ ಯುಗಾದಿಗೆ ಬಾಲ್ಯ ವ್ಯವಸ್ಥೆಯಲ್ಲಿ ಬರ್ತಾರೆ ಸರ್, ಮರಳು ಹುಟ್ಟಿ ಪಡಿತಾರೆ ಸರ್. ಅವತ್ತು ಒಂದು ದಿನ ಇರ್ತದೆ ಸರ್. ಅವತ್ತು ಬೆಳಿಗ್ಗೆ 6 ಗಂಟೆ ಎತ್ಕೊಂಡು ರಾತ್ರಿ 11 ಗಂಟೆವರೆಗೆ ಇರ್ತದೆ ಸರ್. ಹ್ಞೂ ಸರ್, ದರ್ಶನಕ್ಕೆ ಸರ್ 11 ಗಂಟೆ. ಅದು ಈ ಥರ ಎಲ್ಲ ವ್ಯವಸ್ಥೆ ಇರ್ತದೆ ಸರ್. ಪೆಂಡಾಲು, ಪ್ರಸಾದ ಎಲ್ಲ ವ್ಯವಸ್ಥೆ ಇರ್ತದೆ ಸರ್. ಪ್ರಸಾದ ವ್ಯವಸ್ಥೆ ಅಂದಾಜು 5 ದಿನಕ್ಕೆ ಎಷ್ಟು ಜನ ಊಟ ಮಾಡ್ಬೋದು ಸರ್? ಸರ್ ಈಗ ನಮ್ಮ ಅಂದಾಜು ದಿನಕ್ಕೆ 2,10,000 ಹೆಚ್ಚು ಕಡಿಮೆ ಅಷ್ಟು ಪ್ರಸಾದ ತಯಾರಾಗುತ್ತೆ ಸರ್. ಡೈಲಿ 200 ಪ್ಯಾಕೆಟ್ ಅಕ್ಕಿ ಹೋಗ್ಯಾವ ಸರ್ ಪ್ರತಿದಿನವೂ. ಇವತ್ತು 200ಕ್ಕಿಂತ ಹೆಚ್ಚಿಗೆ ಹೋಗ್ತದೆ ಸರ್. ಆಮೇಲೆ ಸ್ವೀಟ್ ಸರ ದೊಡ್ಡ ದೊಡ್ಡ ಕಡೆಗೆ ಸರ್. ಒಂದು ಸರಿ ಸಾರು ಮಾಡಿದರೆ 2,000 ಲೀಟ್ರ್ ಸಾರು ತಯಾರಾಗುತ್ತೆ ಸರ್. ಅಂಥದ್ದು ಡೈಲಿ 4 ಕೊಳಗ ತಯಾರಾಗುತ್ತೆ ಸರ್. ಸ್ವೀಟ್ ಅದೇ ಟೈಪು 3 ಕೊಳಗ ತಯಾರಾಗ್ತದೆ ಸರ್. ಸರ್ ನನ್ನ ಹೆಸರು ಯಲ್ಲಪ್ಪ ಭೂವಿ, ಈ ಟ್ರಸ್ಟಿನ ಕಾರ್ಯದರ್ಶಿ ಸರ್. ಹುಣ್ಣಿಮೆಯ ಮರುದಿನ ದಹನಗೊಳ್ಳುವ ರಾಮಲಿಂಗ ಕಾಮಣ್ಣ ಯುಗಾದಿಯ ಪ್ರತಿಪದೆಯಂದು ಮತ್ತೆ ಮರುಜನ್ಮ ಪಡಿತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ನೆಲೆಯೂರಿದೆ. ಅದರ ಪ್ರತೀಕವಾಗಿ ಪಾಡ್ಯದ ಒಂದು ದಿನ ಮತ್ತೆ ಕಾಮದೇವರ ಪ್ರತಿಷ್ಠಾಪನೆಯಾಗುತ್ತೆ. ಭಕ್ತರಿಗೆ ಅಂದು ದರ್ಶನಕ್ಕೆ ಅವಕಾಶವಿರುತ್ತೆ. ಹುಣ್ಣಿಮೆಯ ದಿನದಂದು ಬರಲಾಗದ ಭಕ್ತರು ಯುಗಾದಿಯ ಪ್ರತಿಪದೆಯಂದು ಹರಕೆ ತೀರಿಸಬಹುದಾಗಿದೆ. ಹರ್ಷ ಕುಲಕರ್ಣಿ, ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿ.